ಮೇಯ್ದಂತೆ ಎಂಬುದು ಕನ್ನಡದ ಜನಪ್ರಿಯ ಗಾದೆಯಾಗಿದ್ದು, ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾಗುವ ಪರಿಸ್ಥಿತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ರಕ್ಷಿಸಬೇಕಾದ ಬೇಲಿ ಹೊಲವನ್ನು ತಿನ್ನಲು ಆರಂಭಿಸಿದರೆ ದೂರುವುದಕ್ಕೆ ಯಾರೂ ಇರುವುದಿಲ್ಲ. ಈ ಗಾದೆಯು ಮುಖ್ಯವಾಗಿ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆಯನ್ನು ಸೂಚಿಸುತ್ತದೆ. ಇದು ಕಥೆಯಲ್ಲ. ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟ್ಟಚಿ ಹಾಗೂ ತೋಮರ ಭಾಗದಲ್ಲಿ ಕಂಡುಬಂದಿರುವ ದೃಶ್ಯ. ವಿರಾಜಪೇಟೆಯ ಚೆಸ್ಕಾಂ ಇಲಾಖೆಯ ಅವಾಂತರ. ಕಳೆದ ವರ್ಷ ತಂದೂರ್ ರಸ್ತೆ ಬದಿಯಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಲು ಕಂಬಗಳನ್ನು ಶೇಖರಣೆ ಮಾಡಿದ್ದ ಚೆಸ್ಕಾಂ ಇಲಾಖೆ ಇದೀಗ ಅವರ ಸಿಬ್ಬಂದಿಗಳನ್ನು ಬಿಟ್ಟು ಗಟ್ಟಿಮುಟ್ಟಾದ ಕಾಂಕ್ರೀಟ್ ಕಂಬಗಳನ್ನು ಮುರಿದು ಕಬ್ಬಿಣದ ರಾಡುಗಳನ್ನು ಟ್ರ್ಯಾಕ್ಟರ್ನಲ್ಲಿ ತುಂಬಿ ಮಡಿಕೇರಿಗೆ ರವಾನೆ ಮಾಡುತ್ತಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಿಚಾರವಾಗಿ ಪಂಚಾಯಿತಿ ಉಪಾಧ್ಯಕ್ಷರಾದ ಪರಮೇಶ್ವರ ಮಾತನಾಡಿ, ಈ ರೀತಿಯ ಅವ್ಯವಸ್ಥೆ ಇದುವರೆಗೆ ನೋಡಿಲ್ಲ. ಚೆನ್ನಾಗಿರುವ ವಿದ್ಯುತ್ ಕಂಬಗಳನ್ನು ಮುರಿದು ಕಬ್ಬಿಣವನ್ನು ತೆಗೆದುಕೊಂಡು ಹೋಗುವ ಉದ್ದೇಶ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ ನೋಡಿ, ಈ ಥರ ಕಂಬ ಇದೆ, ಇದೆಲ್ಲ ನೋಡಿ 11 kV ವೈರ್ ಇರುವಂಥದ್ದು. ಈ 11 kV ವೈರ್ ಇರುವಂಥಲ್ಲಿ ಇಂಥ ಕಂಬ ಇಟ್ಕೊಂಡಿದ್ದಾರೆ. ಆದರೆ ಅಲ್ಲಿ ಎಲ್ಲ ನೋಡಿದ್ರೆ ಒಳ್ಳೊಳ್ಳೆ ಕಂಬನ ಹೊಡೆದು ದಂಧೆ ಮಾಡ್ತಿದ್ದಾರೆ. ಇದರ ರೀಪ್ಲೇಸ್ಮೆಂಟ್ ಮಾಡ್ಬೋದಲ್ಲ ಇಂಥದಕ್ಕೆ. ಅದೇ ಕಂಬನಲ್ಲಿ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಏನು ತೊಂದರೆ ಅವರಿಗೆ? ಇದನ್ನು ಪುನಃ ಇಲ್ಲಿ ಹೊಸ ಕಂಬ ಹಾಕಿದ್ರೆ ಈ ಕಂಬದ ಹೆಸರಲ್ಲಿ ಇನ್ನೊಂದು ಕಂಬ ಚಾರ್ಜ್ ಮಾಡೋದು, ಇದು ಯಾವ ಒಂದು ನ್ಯಾಯ? ಇದು ನಮ್ಮ ಈ ಟ್ಯಾಕ್ಸ್ ದುಡ್ಡನ್ನು ಈ ಥರ ದುರುಪಯೋಗ ಮಾಡ್ಕೊಳ್ತಾರೆ ಅಂದರೆ ಇದು ಎಲ್ಲಿ ಬಂದು ನಿಲ್ತದೆ ಈ ವ್ಯವಸ್ಥೆಗಳು? ಪಂಚಾಯಿತಿ ಸದಸ್ಯರಾದ ರಾಮಯ್ಯ ಮಾತನಾಡಿ, ವಿದ್ಯುತ್ ಇಲಾಖೆಗೆ ಈ ಪರಿಸ್ಥಿತಿ ಬರಬಾರದಿತ್ತು. ಇವರನ್ನು ಕೇಳಿದರೆ ಕಂಬ ಮುರಿದು ಕಬ್ಬಿಣ ತೆಗೆದುಕೊಂಡು ಹೋದರೆ ಮಾತ್ರ ಕಾಮಗಾರಿಗೆ ಮಾಡಿದ ಬಿಲ್ಲು ಸಿಗುತ್ತೆ ಎಂದು ಹೇಳುತ್ತಾರೆ. ಈ ಭಾಗದಿಂದ ಸುಮಾರು 25ಕ್ಕೂ ಹೆಚ್ಚು ಕಂಬಗಳನ್ನು ಮುರಿದು ಕಬ್ಬಿಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಎಲ್ಲಿಗೆ ಸೇರುತ್ತೋ ಗೊತ್ತಿಲ್ಲ ಎಂದು ಹೇಳಿದರು. ಯಾಕೆಂತೇಳಿ ನಿನ್ನೆ ನಾನು ಇಲ್ಲಿಗೆ ಫೋನ್ ಮಾಡಿ ಕೇಳೋತ್ತಿಗೆ ನಾವು ಬರೋತ್ತಿಗೆ ಮನೆ ಪಕ್ಕದಿಂದ ತೋರ ಬ್ರಿಡ್ಜಿಂದ ಇವರು ಕಿತ್ತು ಹೋಗಿದೆ ತೆಗೆದು ಹಾಕಿದ ಕಂಬನ ಹೊಡೆದು ರಾಡ್ ತಗೊಂಡು ಹೋಗ್ತಿದ್ದರು. ಅದರ ಫೋಟೋ ಮತ್ತು ಅವ್ರು ಕೆಲಸ ಮಾಡೋರದ್ದು ಫೋಟೋನ ಹಾಕಿದ್ದೀನಿ. ಇಂಜಿನಿಯರಿಗೂ ಫೋನ್ ಮಾಡಿದ್ದೀನಿ. ಆಗ ಅವ್ರು ಕೇಳೋತ್ತಿಗೆ ಹೇಳಿದ್ರು, ಇದೆಲ್ಲ ನಮಗೆ ಮಡಿಕೇರಿ ಡಿಪೋಗೆ ತಲುಪಿಸ್ಬೇಕು ಅಂದರೆ ಮಾತ್ರ ನಮಗೆ ಬಿಲ್ ಆಗೋದು ಅಂತ ಹೇಳ್ತಿದ್ದಾರೆ. ನಾವು ಕೇಳಿದ್ರೆ ಇವರಿಗೆ ಕಂಬ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಮಳೆಗಾಲದಲ್ಲಿ ಕಂಬ ಕಟ್ಟಾದರೂ ನಮಗೆ ಕಂಬ ಬರೋತ್ತಿಗೆ 10 ದಿವಸ ಆಗ್ತದೆ. ಇಲ್ಲಿ ಕಂಬ ಒಂದು 30 ಕಂಬ ಐತೆ, ಆ ಕಂಬನಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ. ಒಂದು 20-25 ಕಂಬನ ಹೊಡೆದು ತಗೊಂಡು ಹೋಗಿದ್ದಾರೆ. ಅದೇನು ಸಣ್ಣ ರಾಡ್ ಬಿಟ್ಟು ಹೋಗಿದ್ದಾರಲ್ಲ, ಅದೇ ಇವರಿಗೆ ಇಂಥದಕ್ಕೆ ಬರೋದಿಲ್ಲ ಸರ್. ಇದಕ್ಕಿಂತ ದೊಡ್ಡದೇನು ಇದು 8 mm ಮೇಲೆ ರಾಡ್ ಇದ್ದ ಕಂಬದಕ್ಕೆ ಮಾತ್ರ ಹೊಡೆಯೋದು. ಸಲಿಗೆ ಇದ್ದರೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಅವ್ರನ್ನ ಕೇಳೋತ್ತಿಗೆ ನಾವು ಹೇಳೋದು, ಇಲ್ಲ ನಮಗೆ ಇಂಜಿನಿಯರ್ ಹೇಳಿದ್ದಾರೆ. ಲೈನ್ ಮ್ಯಾನಿಗೆ ಫೋನ್ ಮಾಡಿದ್ದೀನಿ. ಆಗ ಹೇಳಿದ್ರೆ ಇಂಜಿನಿಯರ್ನ ಕೇಳಬೇಕು ಅಂತ. ಇಂಜಿನಿಯರ್ ಕೇಳೋತ್ತಿಗೆ ಹೇಳಿದ್ರೆ ಅವರಿಗೆ ಇದು ಈ ಕಂಬನ ತಗೊಂಡು ಹೋದ್ರೆ ಮಾತ್ರ, ರಾಡ್ ತಗೊಂಡೋಗಿ ಮಡಿಕೇರಿ ಡಿಪೋ ಹಾಕಿದರೆ ಮಾತ್ರ ಅವರಿಗೆ ಬಿಲ್ ಆಗೋದು ಅಂತ ಹೇಳ್ತಿದ್ದಾರೆ. ಈ ಥರ ಪರಿಸ್ಥಿತಿ KEB ಅವರಿಗೆ ಇದು ಮೊದಲನೇ ಸರಿ ನಾವು ಕಾಣ್ತೇವೆ. ಅಂದರೆ ಇದು ರಾಡನ್ನು ತಗೊಂಡೋಗಿ ಗುಜರಿಗೆ ಹಾಕೋದು ಅಂತ ಆಗಿರ್ಬೋದು ಸರ್. ಇಲ್ಲದ್ರೆ ಇದು ಬೇರೆ ಅದಕ್ಕೆ ಇದು ತಗೊಂಡು ಹೋಗ್ತಾ ಇದ್ದಾರೆ ಅವರು. ಲೈನ್ ಮ್ಯಾನಿಗೆ ಹೇಳಿದ್ದೀನಿ, ಇದು ಇಂಜಿನಿಯರಿಗೆ ಹೇಳಿದ್ದೀನಿ. ಆಗಲೇ ಇದೇ ಹೇಳ್ತಾರೆ. ಹಾಗೆ ಇದೇ ಹೇಳೋದು. ಕರಾರವರಿಗೆ ಹೇಳೋತ್ತಿಗೆ ಟೆಂಡರ್ ತೆಗೆದವರಿಗೆ ಹೇಳೋದು, ಇಲ್ಲ ನಮಗೆ ಮಡಿಕೇರಿ ತಲುಪಬೇಕು, ನಮಗೆ ಇಂಜಿನಿಯರ್ದು ಆರ್ಡರ್ ಇದೆ, ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ತಗೊಂಡು 25 ಕಂಬ ಹೊಡೆದಿದ್ದಾರೆ ಸರ್. 25 ಕಂಬ ಮೇಲೆ ತಗೊಂಡು ಹೋಗಿದ್ದಾರೆ. ನಾನು ಬಂದುಬಿಟ್ಟು ಇಷ್ಟು ನಿಲ್ಲಿಸಿ, ನೀನು ಆ ಕಡೆ ಹೊಡೆಯಲಿಕ್ಕೆ ಬಿಟ್ಟು. ಗ್ರಾಮಸ್ಥರಾದ ಚೋಟು ಬಿದ್ದಪ್ಪ ಮಾತನಾಡಿ, ಕಳೆದ ವರ್ಷ ತಂದು ಹಾಕಿದ ಕಂಬಗಳನ್ನು ಈ ರೀತಿ ಮುರಿಯೋ ಬದಲು ಹಳೆಯ ಕಂಬಗಳನ್ನು ತೆಗೆದುಕೊಂಡು ಹೋಗಲಿ. ಮಳೆಗಾಲದಲ್ಲಿ ಕಂಬಗಳಿಗೆ ಕೊರತೆ ಬಂದರೆ ಇಲ್ಲಿರುವ ಕಂಬಗಳು ಉಪಯೋಗಕ್ಕೆ ಬರುತ್ತಿತ್ತು. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಭಿಯಂತರರು ಇತ್ತ ಕಡೆ ಗಮನಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಈ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಈ ಒಂದು ಅವಸ್ಥೆ ಇದುವರೆಗೆ ನಾವು ನೋಡಿಲ್ಲ. ಕಂಬ ಹಾಕೋದು, ಸರ್ಕಾರದ ಸೊತ್ತು ಮುರಿದು ಹೋದರೂ ಅವ್ರು ತಗೊಂಡೋಗಿ ಅದನ್ನು ಇನ್ನೊಂದು ಕಡೆ ಡಂಪ್ ಮಾಡೋದು, ಇಲ್ಲ ಅದನ್ನು ಸಾರ್ವಜನಿಕ ನೀವು ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಕಾಲು ಸೇತುವೆ ಗಿಸುವೆಲ್ಲ ಆಗಿದೆ. ಈ ಮೊದಲು ಒಂದು ಹೊಲ ಗದ್ದೆಗೆ ಹೋಗ್ಬೇಕಾದ್ರೂ ಮರಗಳನ್ನೇ ಹಾಕಬೇಕಾಯಿತು. ಅಂಥವರಿಗೆ ಅದನ್ನು ಕೊಡಲಿಲ್ಲ. ಇನ್ನೊಂದು ವಿಷಯ ನೋಡಿ, ಅದರಲ್ಲಿ RC ಕಂಬ ಬಿಟ್ಟ ಮೇಲೆ ಇಂಥ
LT ವೈರು ಕಂಬಗಳಿದ್ದಾವೆ ನೋಡಿ, ಸೆಲಿಗೆ ಚಿಕ್ಕದಾಗಿತ್ತು, ಅಂಥದ್ರನ್ನ ಯಾವುದೂ ಮುಟ್ಟಿಲ್ಲ. ಇದೊಂದು ದಂಧೆ ಅಲ್ವಾ, ತೊಗೊಂಡೋದ್ರೆ ಅದನ್ನು ತೊಗೊಂಡೋಗ್ಬೇಕಲ್ಲ. ಉದಾಹರಣೆಗೆ ನೋಡಿ, ಇಲ್ಲೇ ಇದೆ ನೋಡಿ, ಈ ಕಂಬ ಹಾಕಬೇಕಾದ್ರೆ ಒಂದು ನಿವಾಸಿಗಳ ಮನೆ ಗೇಟನ್ನು ಮುರಿದು ಹಾಕಿದ್ದಾರೆ, ಅದನ್ನು ಕೇಳೋರೇ ಇಲ್ಲ. ನೋಡಿ ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಆ ಕಂಬನ ಮುಡಲಿಲ್ಲ ನೋಡಿ. ಪ್ರತಿಯೊಂದು ರಸ್ತೆ ಉದ್ದಕ್ಕೂ ಅದು ಇದೆ. ಇಷ್ಟೇ ಹೇಳೋದು, ಸಾರ್ವಜನಿಕರಿಗೆ ತೊಂದರೆ ಮಾಡಿಬಿಟ್ಟು ಸಾರ್ವಜನಿಕರ ಸೊತ್ತನ್ನು ಈ ಥರ ದಂಧೆ ಮಾಡೋದಾದರೆ ಇನ್ನು ಸಾರ್ವಜನಿಕರು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟ ಇವರು ಅದಕ್ಕೆ ಸಮಜಾಚಿಕೆ ಕೊಡಬೇಕು ಅಂತ ಕೇಳ್ತಾ ಧನ್ಯವಾದಗಳು.